1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಹೀಗಂತ ಪ್ರಧಾನಿ ಮೋದಿ ನೀಡಿರುವಂತಹ ಕರೆಯಿಂದ ದೇಶದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಮೋದಿ ಹೇಳಿಕೆ ಬೆನ್ನಲ್ಲೇ ಚಿನ್ನದ ಕಂಪನಿಗಳ ಷೇರು ಕೂಡ ಕುಸಿತವಾಗಿದೆ. ಅಡುಗೆ ಎಣ್ಣೆಯನ್ನು ಕೂಡ ಮಿತವಾಗಿ ಬಳಸಿ ಅಂತಿದ್ದಂತೆ ಬೆಲೆ ಏರಿಕೆಯಾಗಿದೆ. युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं कि साल भर तक सोना नहीं खरीदेंगे. ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಜನರಿಗೆ ಮೋದಿ ಕರೆ. ಚಿನ್ನದ ಕಂಪನಿಗಳ ಷೇರು ಕುಸಿತ, ಕಡಿಮೆಯಾಗುತ್ತಾ ಬಂಗಾರದ ಬೆಲೆ. ಪೆಟ್ರೋಲ್, ಡೀಸೆಲ್ ಮಿತವಾಗಿ ಬಳಸಿ ಅಂದಿರೋ ಪ್ರಧಾನಿ ಮೋದಿ ಮಹಿಳೆಯರ ನೆಚ್ಚಿನ ಚಿನ್ನವನ್ನು ಖರೀದಿಸಬೇಡಿ ಎಂದಿದ್ದಾರೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಪ್ರತಿನಿತ್ಯ ಎಂಬಂತೆ ಕುಸಿಯುತ್ತಿದೆ. ಹೀಗಾಗಿ ಹೆಚ್ಚೆಚ್ಚು ಚಿನ್ನ ಆಮದು ಮಾಡಿಕೊಂಡ್ರೆ ಡಾಲರ್ ಮೂಲಕ ವ್ಯವಹಾರ ಮಾಡಬೇಕಾಗುತ್ತೆ. ಇದರಿಂದ ದೇಶದ ಆರ್ಥಿಕತೆಗೆ ಹೊಡೆತ ಬೀಳುತ್ತಿದೆ ಅನ್ನೋ ಕಾರಣಕ್ಕೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. ಹಾಗಾದ್ರೆ ಮುಂದಿನ 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಮೋದಿ ಹೇಳಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಭಾರತ ಅಪಾರ ಪ್ರಮಾಣದಲ್ಲಿ ಚಿನ್ನವನ್ನ ಆಮದು ಮಾಡಿಕೊಳ್ಳುತ್ತೆ. ಆಮದು ಮಾಡಿಕೊಳ್ಳುವಾಗ ಅಮೆರಿಕನ್ ಡಾಲರ್ಗಳಲ್ಲಿ ಪಾವತಿಸಬೇಕಾಗುತ್ತೆ. $1 ಮೌಲ್ಯ ಸದ್ಯ 95 ರೂಪಾಯಿ 10 ಪೈಸೆ ಇದೆ. ಭಾರತ ಹೆಚ್ಚಾಗಿ ತೈಲ, ಅಡುಗೆ ಎಣ್ಣೆ, ರಸಗೊಬ್ಬರ, ಚಿನ್ನವನ್ನ ಆಮದು ಮಾಡಿಕೊಳ್ಳುತ್ತಿದ್ದು, ಇದಕ್ಕಾಗಿ ಪ್ರತಿ ವರ್ಷ $240 ಬಿಲಿಯನ್ ಹಣ ವ್ಯಯಿಸುತ್ತಿದೆ. ವ್ಯಾಪಕವಾಗಿ ಆಮದು ಮಾಡಿಕೊಳ್ಳುತ್ತಿರೋದ್ರಿಂದ ರೂಪಾಯಿ ಮೌಲ್ಯ ದುರ್ಬಲವಾಗುವ ಮುಂಜಾಗ್ರತೆ ಈ ರೀತಿ ಹೇಳಿಕೆ ನೀಡಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಿದೆ. ಜ್ಯುವೆಲರಿ ಟ್ರೇಡು ಇವತ್ತು ನೋಡಿ, ಇಂಪೋರ್ಟ್ಸ್ ಆಲ್ರೆಡಿ 30% ಕಮ್ಮಿ ಆಗಿದೆ. ಆಲ್ರೆಡಿ ರಿಸಲ್ಟ್ ಬಂದಿದೆ, 30% ಇಂಪೋರ್ಟ್ಸ್ ಆಲ್ರೆಡಿ ಕಮ್ಮಿ ಆಗಿದೆ. ಆಮೇಲೆ ಜೊತೆಗೆ ಇವತ್ತು ಪ್ರಧಾನಮಂತ್ರಿ ಹೇಳಿದ ತಕ್ಷಣ ಗೋಲ್ಡಿನ ಇಂಡಸ್ಟ್ರಿ, ಶೇರ್ ಮಾರ್ಕೆಟ್ ಎಲ್ಲ ಸ್ವಲ್ಪ ಡೌನ್ ಆಗಿದೆ. ಸುಮ್ಮನೆ ದಡ ಬುಡ ಅಂತ ಇರೋ ದುಡ್ಡಲ್ಲೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ಗೆ ತೊಂದರೆ ಕೊಡೋದು ಬೇಡ ಅಂತ ಆಲ್ರೆಡಿ ಜನನೂ ಅಷ್ಟೇ, ಅವ್ರಿಗೆ ಎಷ್ಟು ಬೇಕೋ ಆಲ್ರೆಡಿ ಪರ್ಚೇಸ್ ಅಷ್ಟೇ ಮಾಡ್ತಾ ಇದ್ದಾರೆ. ಚಿನ್ನ ಖರೀದಿಸಬೇಡಿ ಎಂದ ಮೋದಿ, ಷೇರು ಮಾರ್ಕೆಟ್ ಕುಸಿತ. ಮುಂದಿನ 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಮೋದಿ ಕರೆ ನೀಡಿದ್ದು, ಚಿನ್ನದ ಷೇರು ಮಾರುಕಟ್ಟೆ ಕುಸಿತವಾಗಿದೆ. 9% ಕುಸಿತವಾಗಿದ್ದು, ಆಭರಣ ವಿಭಾಗದ ಷೇರುಗಳ ಮೌಲ್ಯವು ಪಾತಾಳಕ್ಕಿಳಿದಿದೆ. ಒಂದು ಮದುವೆ ಅಥವಾ ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಎಷ್ಟು ಚಿನ್ನ ಬೇಕು ಅಷ್ಟನ್ನು ಮಾತ್ರ ತಗೊಳ್ಳಿ ಹೊರತು ಯಥೇಚ್ಛವಾಗಿ ಖರೀದಿ ಮಾಡೋದು, ಸ್ಟೋರ್ ಮಾಡೋದು ಅದು ಇಂಥ ಸಮಯದಲ್ಲಿ ಮಾಡಬೇಡಿ. ಯಾಕೆ ಅಂದರೆ ನಾವು ಎಲ್ಲ ಪೇಮೆಂಟ್ಗಳನ್ನು ಗೋಲ್ಡ್ ಇಂಪೋರ್ಟ್ ಮಾಡಿದಾಗ ಡಾಲರಲ್ಲೇ ಕೊಡಬೇಕಾಗತ್ತೆ. ಡಾಲರಿನ ಮೇಲೆ ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೋ ರೂಪಾಯಿನ ಮೌಲ್ಯ ಕುಸಿತ ಆಗುತ್ತೆ. ಸೊ ಹಾಗಾಗಿ ಚಿನ್ನದ ಖರೀದಿ ಯಥೇಚ್ಛವಾಗಿ ಇಂಥ ಸಮಯದಲ್ಲಿ ಮಾಡಬೇಡಿ, 1 ವರ್ಷ ಆದ್ಮೇಲೆ ಪೋಸ್ಟ್ಬೋನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ ಎಂದಿರೋ ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಚಿನ್ನ ಖರೀದಿಸಬೇಡಿ ಅನ್ನೋಕ್ಕಾಗತ್ತಾ ಅಂತ ಪ್ರಶ್ನಿಸಿರೋ ಡಿಕೆ ಶಿವಕುಮಾರ್, ಕೊರೋನಾ ವೇಳೆ ದೀಪ ಹಚ್ಚಿ ಅಂದ್ರೆ ದೀಪ ಹಚ್ಚಿದ್ವಿ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟಿದ್ವಿ, ಕೊರೋನಾ ನಿಲ್ತಾ ಅಂತ ಪ್ರಶ್ನಿಸಿದ್ದಾರೆ. ಸಲಹೆ ಏನ್ ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರನ್ನ ನಾವು ಬೇಡನಕ್ಕಾಗ್ತದಾ? ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. ಅವರ ಬದುಕಿನಲ್ಲಿ ಕಷ್ಟನೋ ಸುಖನೋ ಸಾಲನೋ ಸೋಲನೋ ಮಾಡಿ ಅವರ ಜೀವನದಲ್ಲಿ ಅವರು ಮಾಡ್ತಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಾರ್ವಜನಿಕರು, ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ತ್ಯಾಗ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಮೋದಿಯವರು ಹೇಳಿದ್ದನ್ನ 100ಕ್ಕೆ 100 ನಾವು ಸ್ವಾಗತ ಮಾಡ್ತೀವಿ. ತ್ಯಾಗಮಯ ಜೀವನದಿಂದ ನಮ್ಗೆ ಹಾಸಿಗೆದ್ದಷ್ಟು ಕಾಲು ಚಾಚ ಅಂತಂದಂಗೆ ಯಾವುದು ಸಾಧ್ಯ ಆಗ್ತೈತೆ ಅಷ್ಟು ನಾವು ಮಿನಿಮಮೈಸ್ ಮಾಡಿ ಈ ದೇಶದ ಒಂದು ಘನತೆಯನ್ನು ಮತ್ತು ಗೌರವವನ್ನು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾತಿಗೆ ನಾವು ಬೆಲೆ ಕೊಟ್ಟು ನಡೆದಿದ್ದಾದರೆ ಈ ದೇಶದ ಜನ ಸುಭದ್ರತೆಯಿಂದ ಇರ್ತಾರಂತ ನನ್ನ ವೈಯಕ್ತಿಕ ಅನಿಸಿಕೆ. ಅಡುಗೆ ಅನಿಲ ಬಳಿಕ ಅಡುಗೆ ಎಣ್ಣೆಯೂ ದುಬಾರಿ. ಅಡುಗೆ ಎಣ್ಣೆ ಮಿತವಾಗಿ ಬಳಸಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ ಬೆನ್ನಲ್ಲೇ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗಿದೆ.
ಹೋಲ್ಸೇಲ್ ಅಡುಗೆ ಎಣ್ಣೆ ಲೀಟರ್ಗೆ ₹3 ಹೆಚ್ಚಳವಾಗಿದೆ. ನಾನೊಬ್ಬ ವ್ಯಾಪಾರಿಯಾಗಿ ಆಯಿಲ್ ಕಮ್ಮಿ ಬಳಸಿ ಅನ್ನೋಕ್ಕಾಗಲ್ಲ. ಆದರೆ ನಮ್ಮ ಪ್ರಧಾನಿ ಮಂತ್ರಿಗಳು ಹೇಳಿರೋ ವಿಚಾರದಲ್ಲಿ 100% ಸತ್ಯ. ಜನ ಅದನ್ನು ಇವತ್ತಲ್ಲ ನಾಳೆ ಅವರೇ ಅವೇರ್ನೆಸ್ ಬಂದು ಬಳಸಲೇಬೇಕಾಗತ್ತೆ. ಕಡಿಮೆ ಆರೋಗ್ಯ ದೃಷ್ಟಿಯಿಂದ ಪರ್ ಲೀಟರು 10 ಲೀಟರ್ ಮೇಲೆ ₹30, ₹40 ಈ ಥರ ಎಲ್ಲ ಜಾಸ್ತಿ ಆಗ್ತದೆ ಬಾಕ್ಸು. ಸಾಧ್ಯತೆಗಳಿದ್ದಾರೆ ಸರ್. ಅವ್ರು ಹೇಳಿರೋದನ್ನು ನಾವು ವ್ಯಾಪಾರದವರಾಗಿ ನಾವು ವ್ಯಾಪಾರ ದೃಷ್ಟಿ ಬಿಟ್ಟು ಯೋಚನೆ ಮಾಡೋದಾದರೆ ಸಾರ್ವಜನಿಕರಿಗೆ ಅವ್ರು ಏನು ಹೇಳಿದ್ದಾರೆ ಅದನ್ನು ತೊಗೊಂಡ್ರೆ ನಿಜ ಒಳ್ಳೆಯದು. ಬಂಗಾರ ಖರೀದಿ ಮಾಡಬೇಡಿ, ಅಡುಗೆ ಎಣ್ಣೆ ಮಿತವಾಗಿ ಬಳಸಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿರೋದು ದೇಶಾದ್ಯಂತ ಸಂಚಲನ ಸೃಷ್ಟಿಯಾಗಿದೆ.